ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ GST ಮೇಲೆ ಒಂದು ಕ್ವೆಶನನ್ನು ನೋಡೋಣ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಕ್ವೆಶನ್ ನಂಬರ್ 5 ಎತ್ತಿದೆಯಲ್ಲ. ಸೊ ಇದನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಆ್ಯಂಡ್ 25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವೆಶನ್ ಇದೆ. ಸೊ ಈ ಕ್ವೆಶನನ್ನು 5 ಮಾರ್ಕ್ಸಿಗೆ ಕೇಳಿದರೆ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ 2 ಕ್ವೆಶನ ಸಾಲ್ವ್ ಮಾಡ್ತೇನೆ. ಸೊ ಒಂದು GST ಟ್ಯಾಕ್ಸ್ ಪೇಬಲ್ ಮೇಲೆ, ಅಂದರೆ GST ಯಾವ ಥರ ಪೇಬಲ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಏನಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ಒಂದು ಸ್ಮಾಲ್ ಕ್ವೆಶನನ್ನು ನೋಡೋಣ. ಓಕೆ, ಸೊ ಈಗಾಗಲೇ ಕೂಡ ನಾನು ಕೆಲವೊಂದಷ್ಟು ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೇನೆ GST ರಿಲೇಟೆಡ್. ಸೊ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ಗೆ ನೀವು ವಿಸಿಟ್ ಆಗಿರಿ. ಸೊ ಜಸ್ಟ್ ಅಲ್ಲಿ ಎಲ್ಲ ಕ್ಲಾಸ್ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಈ ಕ್ವೆಶನನ್ನು ಸಾಲ್ವ್ ಮಾಡೋಣ. ಏನಿದೆ ನೋಡ್ರಿ ಕ್ವೆಶನ್. ಏರ್ಲೈನ್ ಏಜೆನ್ಸಿ ಸೋಲ್ಡ್ ಟಿಕೆಟ್ಸ್ ಟು ಟ್ರಾನ್ಸ್ಪೋರ್ಟ್ ಪ್ಯಾಸೆಂಜರ್ಸ್ ಟು USA ಅಂತ ಹೇಳ್ತಾರೆ ಆ್ಯಂಡ್ ಅದರ್ ಫಾರಿನ್ ಕಂಟ್ರೀಸ್ ಡ್ಯೂರಿಂಗ್ ದ ಮಂತ್ ಆಫ್ ಫೆಬ್ರವರಿ 2024 ಅಂತ ಹೇಳಿದ್ದಾರೆ. ದ ಟೋಟಲ್ ಅಮೌಂಟ್ ಚಾರ್ಜ್ಡ್ ಈಸ್ ₹60 lakh ಆನ್ ಫ್ಲೈಟ್ ಆಫ್ ವಿಚ್ ₹10 lakh ಟುವರ್ಡ್ಸ್ ಪ್ಯಾಸೆಂಜರ್ ಟ್ಯಾಕ್ಸಸ್. ಇದನ್ನು ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ taxable supply of service and GST payable if rate of GST is 12% ಅಂತ ಹೇಳ್ತಾರೆ. ಇದನ್ನು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ ನೀವು. ಸೊ ಏನಿಲ್ಲ ರೀ, ಜಸ್ಟ್ ಒಂದು 2 ಮಿನಿಟ್ಸಾಗ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಓಕೆ, ಅಷ್ಟು ಸಿಂಪಲ್ ಅಂದ್ರೆ ಈಸಿ ಪ್ರಾಬ್ಲಮ್ ಇದೆ. ಓಕೆ, ಸೊ ಈಗ ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೋದು. ಜಸ್ಟ್ ಈ ಒಂದು ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಈಕ್ವಲ್ ಟು ಟೋಟಲ್ ಅಮೌಂಟ್ ಚಾರ್ಜ್ಡ್, ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿರ್ತದಲ್ಲ, ಸೊ ಟೋಟಲ್ ಅಮೌಂಟ್ ಚಾರ್ಜ್ಡ್ ಮೈನಸ್ ಟ್ಯಾಕ್ಸ್ ಅಂದ್ರೂ ನಡೆಯುತ್ತೆ. ಸೊ ಈ ಪ್ರಾಬ್ಲಮ್ದಲ್ಲಿ ಪ್ಯಾಸೆಂಜರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. ಸೊ ದ್ಯಾಟ್ ರೀಸನ್ ಪ್ಯಾಸೆಂಜರ್ ಟ್ಯಾಕ್ಸಸ್ ಅಂತೇಳಿ ಮೆನ್ಷನ್ ಮಾಡ್ರಿ. ಓಕೆ, ಜಸ್ಟ್ ಏನಿಲ್ಲ, ಈ ಪ್ರಾಬ್ಲಮ್ದಾಗ ಏನು ನೋಡ್ಬೇಕಂದ್ರೆ ಅಮೌಂಟ್ ಚಾರ್ಜ್ಡ್ ಎಷ್ಟು ಮಾಡಿದ್ದಾರೆ, 60 lakh ಇದೆ. ಸೊ ಡೈರೆಕ್ಟಾಗಿ ಅದನ್ನ 60 lakh ತೆಗೆದುಕೊಳ್ರಿ. ಮೈನಸ್ ಟ್ಯಾಕ್ಸ್ ಎಷ್ಟಿದೆ ನೋಡ್ರಿ, ಅವ್ರ ಹತ್ರ ಟ್ಯಾಕ್ಸ್ ಎಷ್ಟು ಇದನ್ನು ಮಾಡಿದ್ದಾರೆ ಅಂದರೆ ಟ್ಯಾಕ್ಸ್ ನೋಡ್ರಿ 10 lakh ಇದೆ. 10 lakh ಟ್ಯಾಕ್ಸನ್ನು ಮೈನಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಉಳಿತೆ, 50 lakh ಅಂತೇಳಿ ಉಳಿತೆ. ಇಟ್ ಈಸ್ ಎ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಅಂತೇಳಿ ಹೇಳ್ಬೋದು ನೀವು. ಓಕೆ, ಸಿಂಪಲ್ ಇದೆ ರೀ. ಜಸ್ಟ್ ನಮಗೆ ಇನ್ನೊಂದು ಏನು ಕೇಳಿದ್ದಾರೆ, GST ಪೇಬಲ್ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಈಗ ಕಾಂಪಿಟೇಷನ್ ಆಫ್ GST ಪೇಬಲ್ ಅಂತ ಹಾಕ್ರಿ. ಇಲ್ಲಿ GST ಪೇಬಲ್ ಅಂದ್ರೆ ಟ್ಯಾಕ್ಸೇಬಲ್ ಸಪ್ಲೈ, ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈಯನ್ನು ತೆಗೆದುಕೊಳ್ಬೇಕ್ರಿ. ಎಷ್ಟಿದೆ, 50 lakh ಇದೆ. ಇಲ್ಲಿ ಬಂದಿದೆ ನೋಡ್ರಿ, ಆನ್ಸರ್ ಏನು ಬಂದಿದ್ದಿಲ್ಲ. ಸೊ ಇದನ್ನ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ರೇಟ್ ಆಫ್ GST ಎಷ್ಟಿದೆ ನೋಡ್ರಿ, 12% ಇದೆ. ಓಕೆ, ರೇಟ್ ಆಫ್ GST 12% ಮೆನ್ಷನ್ ಮಾಡಿರಿ. ಸೊ 12 ಡಿವೈಡೆಡ್ ಬೈ 100 ಮಾಡೋದ್ರಿಂದ ಸೊ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 50 lakh ಇಂಟು 12 ಡಿವೈಡೆಡ್ ಬೈ 100 ಮಾಡಿರಿ 6 lakh rupees ಬರುತ್ತೆ. ಇಟ್ ಈಸ್ ಅ ಕಾಂಪಿಟೇಷನ್ ಆಫ್ GST ಪೇಬಲ್. ಅಂದ್ರೆ ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಜಸ್ಟ್ ಒಂದು 2 ಮಿನಿಟ್ಸಾಗ ನೀವು ಪ್ರಾಬ್ಲಮ ಸಾಲ್ವ್ ಮಾಡ್ಬೋದು. ಈ ಥರ ಪ್ರಾಬ್ಲಮ್ ಇದೆ ಇದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವೆಶನನ್ನು ಸಾಲ್ವ್ ಮಾಡೋಣ. ಇದನ್ನು ಕೂಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವೆಶನ. ಸೊ ಈ ಕ್ವೆಶನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲಿದೆ, ಅದರ ಜೊತೆಗೆ GST ಪೇಬಲ್ ಕೂಡ ಇದೆ. ಓಕೆ, ಸೊ ಇಲ್ಲಿ ಇದನ್ನು ಕೂಡ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಇದು ಕೂಡ ಸಿಂಪಲ್ ಪ್ರಾಬ್ಲಮ್ ಇದೆ. ಜಸ್ಟ್ ನೀವು ಈ ಫಾರ್ಮ್ಯಾಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ಈಸಿಲಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇವತ್ತಿನ ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಪ್ಲೇಲಿಸ್ಟಲ್ಲಿ ಎಲ್ಲ ಕ್ಲಾಸ್ ಅವೈಲೇಬಲ್ ಇರುತ್ತೆ. ಒನ್ಸ್ ಅಗೇನ್ ವಿಸಿಟ್ ಆಗಿರಿ ಪ್ಲೇಲಿಸ್ಟ್ಗೆ. ಸೊ ಅಲ್ಲಿ ಎಲ್ಲ ಕ್ಲಾಸ್ ಕೂಡ ಇರುತ್ತೆ. ಓಕೆ, GST ರಿಲೇಟೆಡ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಕ್ಲಾಸ್ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ಬೋದು. ಸೊ ಇವೆಲ್ಲ ಕ್ಲಾಸ್ ಅವೈಲೇಬಲ್ ಇದೆ. ಓಕೆ, ಸೊ ಇಲ್ಲಿ ಮಿಸ್ಟರ್ ಅಶೋಕ್ ಲಿಮಿಟೆಡ್ ಮೈಸೂರು ಪರ್ಚೇಸ್ಡ್ ಗೂಡ್ಸ್ ಫಾರ್ ₹6 lakh, ಈ ಪಾಯಿಂಟ್ ನೆನಪಿಟ್ಕೋರಿದ್ನ. ಆ್ಯಂಡ್ ಸೋಲ್ಡ್ ಗೂಡ್ಸ್ ಫಾರ್ ₹7,20,000. ಓಕೆ, ಸೊ ಇದು ಪರ್ಚೇಸ್ ರೀ, ಇದು ಸೇಲ್ಸ್. ಓಕೆ, ವಿದಿನ್ ದ ಕರ್ನಾಟಕ ಸ್ಟೇಟ್ ಅಂತ ಹೇಳ್ತಾರೆ. ಅಂದ್ರೆ ವಿದಿನ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆಗಿದೆ. ನೆಕ್ಸ್ಟ್ ನೋಡ್ರಿ,
ಜಿ ಎಸ್ ಟಿ ರೇಟ್ ಆನ್ ಪರ್ಚೇಸ್ ಈಸ್ 12%. ಪರ್ಚೇಸ್ ಮಾಡುವಾಗ ಜಿ ಎಸ್ ಟಿ ರೇಟ 12% ಇದೆ. ಸೇಮ್ ಆ್ಯಂಡ್ ಆನ್ ಸೇಲ್ಸ್ ಈಸ್ ಆಟ್ 18% ಇದೆ. ಕಂಪ್ಯೂಟ್ ಔಟ್ಪುಟ್ ಟ್ಯಾಕ್ಸ್. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆ್ಯಂಡ್ ಜಿ ಎಸ್ ಟಿ ಪೇಬಲ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಕ್ವಶನ್ದಲ್ಲಿ ಸ್ಮಾಲ್ ಕ್ವಶನ್ ಇದೆ, ಬಟ್ ಇನ್ಫಾರ್ಮೇಷನ್ ಜಾಸ್ತಿ ಇದೆ. ನೀವು ನೋಡ್ಬೋದು, ಏನು ಜಾಸ್ತಿ ಅಂದ್ರೆ ಭಾಳ ಏನು ಜಾಸ್ತಿ ಇಲ್ಲ, ಈಸಿಲಿ ಇದೆ. ಜಸ್ಟ್ ಒಂದೊಂದು ಎರಡೆರಡು ಲೈನ್ ಇದೆ. ಸೊ ಇಲ್ಲಿ ಫಸ್ಟಿಗೆ ಏನು ಕಂಪ್ಯೂಟ್ ಮಾಡಬೇಕಂದ್ರೆ ಔಟ್ಪುಟ್ ಟ್ಯಾಕ್ಸನ್ನು ಕಂಪ್ಯೂಟ್ ಮಾಡಬೇಕು. ನೆಕ್ಸ್ಟ್ ಒನ್ನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕಂಪ್ಯೂಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟಿಗೆ ಜಿ ಎಸ್ ಟಿ ಪೇಬಲ್ ಮಾಡಬೇಕು. ಓಕೆ, ಸೊ ವಿದಿನ್ ದ ಸ್ಟೇಟ್ ಇರುವುದರಿಂದ ಕರ್ನಾಟಕ ವಿದಿನ್ ಅ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆಗಿದೆ ಅಂದರೆ, ಸೊ ನಾವು ಏನು ಮಾಡಬೇಕಂದ್ರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಜಿ ಎಸ್ ಟಿ ಪೇಬಲ್ ಎಷ್ಟು ಅಮೌಂಟ್ ಪೇಬಲ್ ಮಾಡಿದಾರೆ ಅನ್ನೋದು ಫೈನಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಫಸ್ಟಿಗೆ ಈ ಥರನ ಮೆನ್ಷನ್ ಮಾಡಿರಿ. ಜಸ್ಟ್ ಇದೊಂದು ಪಾಯಿಂಟ್ ನೆನ್ಪಿಟ್ಕೋರಿ, ಈ ಫಾರ್ಮುಲಾ ಜಿ ಎಸ್ ಟಿ ಪೇಬಲ್ ಈಕ್ವಲ್ ಟು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಜಿ ಎಸ್ ಟಿ ಪೇಬಲ್ ಆಗಬೇಕಾದ್ರೆ ಔಟ್ಪುಟ್ ಟ್ಯಾಕ್ಸ ಬೇಕು, ನೆಕ್ಸ್ಟ್ ಇನ್ಪುಟ್ ಟ್ಯಾಕ್ಸು ಬೇಕು. ಓಕೆ, ಸೊ ಈ ಪ್ರಾಬ್ಲಮ್ದಲ್ಲಿ ಔಟ್ಪುಟ್ ಟ್ಯಾಕ್ಸು ಇಲ್ಲ, ಇನ್ಪುಟ್ ಟ್ಯಾಕ್ಸು ಇಲ್ಲ, ಕೊಟ್ಟಿಲ್ಲ ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಏನು ಮಾಡಿರಿ, ಈ ಥರ ವಿದಿನ್ ಸ್ಟೇಟ್ ಇರುವುದರಿಂದ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತ ಹಾಕ್ರಿ. ಸೊ ನಂತರ ಇಲ್ಲಿ ಸೇಲ್ಸನ್ನು ತೆಗೆದುಕೊಳ್ಬೇಕು. ಓಕೆ, ಸೇಲ್ಸ್ ತೆಗೆದುಕೊಳ್ಳ್ರಿ. ಫಸ್ಟಿಗೆ ಔಟ್ಪುಟನ್ನು ಫೈಂಡ್ ಔಟ್ ಮಾಡೋಣ. ಸೊ ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ ನೋಡಿರಿ, 7,20,000 ಇದೆ. ಓಕೆ, ಸೇಲ್ಸ್ ವ್ಯಾಲ್ಯೂ 7,20,000. ಈ ಥರದ ರೇಟ್ ಆಫ್ ಟ್ಯಾಕ್ಸ್ ಜಿ ಎಸ್ ಟಿ ಎಷ್ಟು ರೇಟ್ ಇದೆ ನೋಡಿರಿ, ಇದು 18% ಇದೆ. ಓಕೆ, ಸೊ ನೀವು ಏನು ಮಾಡಬೇಕು, ನಾವಿಲ್ಲಿ ಎರಡು ಥರ ಕ್ಯಾಲ್ಕುಲೇಟ್ ಮಾಡುತ್ತೇವೆ, ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ. ದ್ಯಾಟ್ ರೀಸನ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ 18% ಏನಿದೆಯಲ್ಲ ಸೇಲ್ಸನ್ನು ಅದನ್ನು ಡಿವೈಡ್ ಮಾಡಬೇಕು. 50% ಡಿವೈಡ್ ಮಾಡೋದನ್ನ ಅಂದರೆ 1/2 ಮಾಡಿದಾಗ ಎಷ್ಟು ಬರುತ್ತೆ, 9% ಸಿ ಜಿ ಎಸ್ ಟಿ, ಇನ್ನು ರಿಮೈನಿಂಗ್ 9% ಎಸ್ ಜಿ ಎಸ್ ಟಿ ಬರುತ್ತೆ. ಓಕೆ, ಸೊ ಇಲ್ಲಿ 7,20,000 ಇಂಟು 9/100 ಮಾಡೋದ್ರಿಂದ ಅಮೌಂಟ್ ಎಷ್ಟು ಬರುತ್ತೆ, ಸಿ ಜಿ ಎಸ್ ಟಿ 64,800. ಸೇಮ್ ಮತ್ತು ಇನ್ನು ಎಷ್ಟು ಉಳಿತ್ರಿ, ಇಲ್ಲಿ 9% ಮಾಡಿದಾಗ ಇನ್ನು 9% ಉಳಿದಿದೆ. ಸೊ ಅಗೇನ್ 7,20,000 ಇಂಟು 9/100 ಮಾಡಿರಿ. ಸೊ ಅದು ಕೂಡ 64,800 ಬರುತ್ತೆ. ಓಕೆ, ಸೊ ಇದು ಒಂದು ವ್ಯಾಲ್ಯೂ ಇದೆಯಲ್ಲ, ಸೊ ಅದಕ್ಕಾಗಿ ನೀವೇನು ಮಾಡಿರಿ, ಇದಕ್ಕೆ ಏನು ಅನ್ಬೇಕು, ನೀವು ಔಟ್ಪುಟ್ ಟ್ಯಾಕ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಔಟ್ಪುಟ್ ಟ್ಯಾಕ್ಸ್ ಎಷ್ಟಾಯ್ತು ರೀ, 64,800. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ 64,800. ಇಲ್ಲಪ್ಪ ಅಂತಂದರೆ ಡೈರೆಕ್ಟಾಗಿ 18% ತೊಗೊಂಡು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ವಿದಿನ್ ಸ್ಟೇಟ್ ಇದ್ದಾಗ ಈ ಥರ ಸಪ್ರೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ನು ಏನು ಮಾಡಿರಿ, ಲೆಸ್ ಪರ್ಚೇಸಸ್ ಮಾಡಿರಿ. ಓಕೆ, ಸೊ ಪರ್ಚೇಸಸ್ ಯಾಕ್ರಿ, ಪರ್ಚೇಸಸ್ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅದ. ಸೊ ಪರ್ಚೇಸಸ್ ಅಂದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಪರ್ಚೇಸ್ ಗೂಡ್ಸ್ ಫಾರ್ ರುಪೀಸ್ 6 lakh ಅಂತ ಹೇಳಿದೆ. ಓಕೆ, ಸೊ ಏನು ಮಾಡಿರಿ, 6 lakh ಇಂಟು ಎಷ್ಟು ಪರ್ಸೆಂಟೇಜ್ ಇದೆ ನೋಡ್ರಿ ಇಲ್ಲಿ, ಸೊ ಇದು ಇಂಟು ಪರ್ಚೇಸ್ ಇದ್ದಾಗ 12% ಇದೆಯಲ್ಲ, ಸೊ ಅಂದ್ರೆ 6 ಆಗಬೇಕಿಲ್ಲ. ಓಕೆ, 12%. ಸೊ ಅಂದರೆ ಏನು ಮಾಡಬೇಕು, 12% ಕ್ಯಾಲ್ಕುಲೇಟ್ ಮಾಡಬೇಕು. 6 lakh ಇಂಟು 12% ಏನಿದೆಯಲ್ಲ, ಸೊ ಅದನ್ನು ಸಿ ಜಿ ಎಸ್ ಟಿಗೆ 6% ರೀ, ಎಸ್ ಜಿ ಎಸ್ ಟಿಗೆ 6%. ಸೊ ಅಂದರೆ 6 lakh ಇಂಟು 6 ಡಿವೈಡೆಡ್ ಬೈ 100 ಮಾಡ್ಕೊರಿ, ಅಮೌಂಟ್ ಎಷ್ಟು ಬರುತ್ತೆ, 36,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇದನ್ನ ಅಮೌಂಟ್ ತೆಗೆದುಕೊಳ್ರಿ, ಮತ್ತು 6 lakh ಇಂಟು ಇನ್ನು 6% ಇನ್ನು ರಿಮೈನಿಂಗ್ ಇದೆ. ಸೊ 6 lakh ಇಂಟು 6 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ಅವಾಗ ಅಮೌಂಟ್ 36,000 ಬರುತ್ತೆ. ಸೊ ಬೋತ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ, 36,000. ಸೊ ಇಟ್ ಈಸ್ ಅ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಸೊ ಲಾಸ್ಟ್ಗೆ ಈಗ ಪ್ರಾಬ್ಲಮ್ದಾಗ ಏನು ಕೇಳಿದ್ದಾರೆ, ಔಟ್ಪುಟ್ ಟ್ಯಾಕ್ಸ್ ಆಯ್ತು ರೀ, ಎಷ್ಟು ಬಂದಿದೆ, ಸಿ ಜಿ ಎಸ್ ಟಿ 64,800, ಎಸ್ ಜಿ ಎಸ್ ಟಿ 64,800. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಬಂದಿದೆ ರೀ,
36,000 ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಫೈನಲ್ ಆಗಿ ಜಿ ಎಸ್ ಟಿ ಪೇಬಲ್. ಸೊ ಔಟ್ಪುಟ್ ಟ್ಯಾಕ್ಸ್ದಲ್ಲಿ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಿದಾಗ ಜಿ ಎಸ್ ಟಿ ಪೇಬಲ್ ಸಿಗುತ್ತೆ. ಸೊ ಇಲ್ಲಿ 64,800ದಾಗ 36,000 ಲೆಸ್ ಮಾಡಿರಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ 28,800 ಬರುತ್ತೆ. ಸೇಮ್ 64,800ದಾಗ 36,000 ಮಾಡಿರಿ 28,800 ಬರುತ್ತೆ. ಇದು ಜಿ ಎಸ್ ಟಿ ಪೇಬಲ್ ಅಂತ ಹೇಳ್ಬೋದು. ಓಕೆ, ಸೊ ಈ ಫಾರ್ಮುಲಾ ನೆನಪಿಟ್ಕೋರಿ. ಈ ಥರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು ಈಸಿಲಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಒಂದು ಸೆಕೆಂಡ್. ಎಲ್ಲರಿಗೂ ಥ್ಯಾಂಕ್ ಯು.